ದಿನಾಂಕ ಪರಮೇಶ್ವರ್ ಅವರೇ, ದಿನಾಂಕ 15/12/2025 ಮಧ್ಯಪ್ರವೇಶ ಮಾಡ್ರಿ. 5ನೇ ಪಟ್ಟಿಯಿಂದ ನಿಮ್ಮವರು ಒದ್ದಾಡ್ತಾ ಇದ್ದಾರೆ. ಹಾಗೂ ಲಿಖಿತ ಮೂಲಕ ಹೇಳಿ 130 ಪ್ರಶ್ನೆಗಳ ಪೈಕಿ 110 ಉತ್ತರಗಳನ್ನು ಹಾಗೂ ದಿನಾಂಕ 16/12/25 ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 126 ಪ್ರಶ್ನೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ರಾಯರೆಡ್ಡಿ ಸರ್ ಒಂದ್ ದಿವಸ 110, ಒಂದ್ ದಿವಸ 120, ಈ ಮಿಕ್ಕಿದ ಕ್ವಶನ್ಸ್ಗೆಲ್ಲ ಉತ್ತರ ಎಲ್ಲಿ? ಈಗ ನಾನು ಎಲ್ಲ ಬರೋದೇ ಇಲ್ಲ ಸರ್. ಆಗಸ್ಟ್ 21ನೇ ತಾರೀಕು ಕೊಡ್ಬೇಕಾಯ್ತು ಉತ್ತರ. ಇದುವರೆಗೂ ಗೊತ್ತಿಲ್ಲ ನಮಗೆ. ಪ್ರತಿ ಸದನದಲ್ಲಿ ಅರ್ಧಕ್ಕಿಂತ ಹೇಳ್ತಾರೆ ಒಂದು ತಿಂಗಳ ಉತ್ತರ ಕೊಡ್ತೀನಿ. ಆಯ್ತು ಸರ್, ಮಾನ್ಯ ಮುಖ್ಯಮಂತ್ರಿ ಆಫೀಸಿಗೆ ಕೊಟ್ಟಂತ ಕೊಡುದಿಲ್ಲ ಅವ್ರ ಮೇಲೆ. ಎರಡೆರಡು ವಿಧಾನಸಭೆಯಲ್ಲಿ ನಾನು ಕೇಳಿದ್ದೇನೆ. ಈಗ ನಾನು ಸರ್ಕಾರ ಮತ್ತೆ ಸಚಿವರಿಗೆ ಹೇಳಿದಿಷ್ಟೇ, ಬರ್ತಾ ಇಲ್ಲ ಉತ್ತರಗಳು. ಒಂದು ಅವತ್ತಾಗ್ಸರಿ ಕೆಲವೊಮ್ಮೆ ಪ್ರಶ್ನೆಗಳು ಕೂಡ ಅಂತ ಉತ್ತರ ಇರ್ತದೆ, ಎಲ್ಲ ಕ್ರೋಢೀಕರಿಸ ಬೇಕು. ಹಾಗೂ ನಿಗದಿತ ಸಮಯದ ಮುಟ್ಟಿಸುವಂಥ ವ್ಯವಸ್ಥೆ ಇಲಾಖೆ ಮಾಡಬೇಕು. ಇಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು. ಯಾರಲ್ಲಿ ಗ್ರೌಂಡ್ ಲೆವೆಲ್ ಪ್ರಿಪೇರ್ ಮಾಡ್ತಾರೆ, ಇಲ್ಲ ಇದೇ ರೀತಿ ಮುಂದಕ್ಕೆ ಹೋದ್ರೆ ಯಾರು ಪ್ರಶ್ನೆ ಕೇಳಲಿಕ್ಕೆ ಬರ್ತಾರೆ? ಅಶೋಕ್, ಈಗಾಗಲೇ ತಮ್ಮಿಂದನೂ ಕೂಡ ಅಧಿವೇಶನ ಮುಗಿದ ನಂತರನೂ ಕೂಡ ತಮ್ಮಿಂದ ನಮಗೆ ಪತ್ರಗಳು ಬಂದಿದೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಸಂಪುಟ ಸಭೆಯಲ್ಲೂ ಕೂಡ ಇಷ್ಟು ಉತ್ತರ ಬಾಕಿ ಇದೆ ಅನ್ನೋದು ಚರ್ಚೆ ಆಗಿ ಸರ್ಕಾರ ಬಾಕಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಗಂಭೀರ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದಷ್ಟು ಕೊಡ್ತಾನೂ ಇದ್ದೇವೆ. ಸಂಪುಟದಲ್ಲೂ ಕೂಡ ಇದು ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಬಾಕಿ ಇರ್ತಕ್ಕಂಥ ಉತ್ತರಗಳು ಕೊಡಲೇಬೇಕು ಅಂತ. ತಮ್ಮ ಆಶಯ ಏನಿದೆ, ವಿರೋಧ ಪಕ್ಷದ ಆಶಯ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನಮ್ಮ ಎಲ್ಲ ಪ್ರಯತ್ನ ಮಾಡಿ ಉತ್ತರ ಕೊಡ್ತೇವೆ. ನಾವು ಉಪಸಭಾಪತಿಯವರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿದ್ವಿ. ಇದಕ್ಕಾಗಿ ಒಂದು ಕಮಿಟಿ ಮಾಡಿದ್ದೇವೆ ಲಾಸ್ಟ್ ಟೈಮ್. ಸೊ ಯಾರ್ದು ಉತ್ತರ ಅನ್ನೋದು ಈಗ ನಮ್ಮ ಸೆಷನ್ ಆದ ನಂತರ ಕೂಡ ಬರೆದಿದ್ದರೆ ಆ ಕಮಿಟಿಗೆ ಒಂದು ಅರ್ಜಿ ಕೊಟ್ಟರೆ ಆ ಅಧಿಕಾರಿ ಕರೆಸಿಕೊಂಡು ಮೀಟಿಂಗ್ ಕೂತ್ಕೊಳಿಸಿ ಕೂರಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಮಾನ್ಯ ಅಧ್ಯಕ್ಷೆ, ಮೊನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಮುನಿರತ್ನ ಅವರು ಎಲ್ಲ ಸೇರಿ ಒಟ್ಟಿಗೆ ನಾವು ಅವತ್ತು ಅಲ್ಲ ಸರ್, ಒಂದು ನಿಮಿಷ, 1 ಲಕ್ಷ ರೂಪಾಯಿಗೆ 10 ಕೋಟಿ ರೂಪಾಯಿ ಆಸ್ತಿನ ಕೊಟ್ಟು ಮಾತಾಡ್ತೀರಿ. ಈಗ ನೀವು ಒಮ್ಮೆ ಅದನ್ನು ಚರ್ಚೆ ಮಾಡಿದ್ರಿ. ಮೊನ್ನೆ ಸಿಐಲಿ ಒಮ್ಮೆ ಚರ್ಚೆ ಮಾಡಿದ್ರಿ, ಅರ್ಧ ಗಂಟೆ ಚರ್ಚೆ ಆಯ್ತು ಮೊನ್ನೆ ಸಿಐಲಿ ಕಾಲಿಂಗ್ ಅಟೆನ್ಷನ್ ಅಲ್ಲಿ. ಮತ್ತೆ 69 ಕೊಟ್ಟಿದ್ದೀರಿ, ಇದೆ. ಈಗ ಉತ್ತರ ಚರ್ಚೆ ಮುಗಿಲಿಲ್ಲ, ಅದು ಮಾತಾಡ್ತದ? ಅಶೋಕ್ ಅವರು ಇಲ್ಲೇ ಅರ್ಧ ಗಂಟೆ ಚರ್ಚೆ ಕೊಡ್ತೀನಿ ಅಂದ್ರೆ ವಿರೋಧ ಪಕ್ಷದ ನಾಯಕರು ದಯಮಾಡಿ ಅರ್ಧ ಗಂಟೆ ಚರ್ಚೆ ಮನವಿ ಮಾಡ್ತಾರೆ. ನಾನು ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ, ಡ್ರಗ್ಸ್ ದಂಧೆ ಇರ್ಬೋದು, ಜೈಲುಗಳಲ್ಲಿ ಆಗ್ತಾ ಇರೋವಂಥ ಅವ್ಯವಹಾರಗಳಿರ್ಬೋದು, ನಡು ರಸ್ತೆಯಲ್ಲೇ ಹಣ ಲೂಟಿ ಮಾಡ್ತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ಎಲ್ಲ ಇಲಾಖೆ ಒಂದೇ ಇಲಾಖೆದೇ ತಂದಿರೋದು. ಹೋಮ್ ಡಿಪಾರ್ಟ್ಮೆಂಟ್ ಒಂದೇ ಇಲಾಖೆದು, ಬೇರೆ ಬೇರೆ ಅದರಲ್ಲಿ ಚರ್ಚೆಗೆ. ಯಾಕಂದರೆ ನಾವು ಒಂದೇ ವಿಚಾರ ತಂದು 5-6 ಚರ್ಚೆ ಮಾಡಿದಾಗ ಅವ್ರಿಗೆ ಮಾಹಿತಿ ಸರಿಯಾಗಿ ಸಿಗಲ್ಲ ಅನ್ನೋ ದೃಷ್ಟಿಯಿಂದ ಅವ್ರು ಮೊದಲೇ ರೆಡಿ ಆಗಲಿ ಅನ್ನೋ ದೃಷ್ಟಿಯಿಂದ ತಂದಿದ್ದೀರಿ. ದಯವಿಟ್ಟು ನಿಲುವಳಿ ಸೂಚನೆ. ಈಗ ತಾವು ಕೊಟ್ಟಿದ್ದೀರಿ, ನಾನು ಪರಿಶೀಲಿಸಿದ್ದೇನೆ. ಅದು ನಿಲುವಳಿಯಲ್ಲಿ ಬರುವುದಿಲ್ಲ. ನಾನು ಬೇಕು ನಿಮ್ಗೆ ಚರ್ಚೆ ಮಾಡಲಿಕ್ಕೆ 69 ಕನ್ವರ್ಟ್ ಮಾಡಿ ಕೊಡ್ತೇನೆ ತಕ್ಷಣ. ಈಗ ಒಂದು ಕೆಲವು ಅಧ್ಯಕ್ಷರೇ, ನಮ್ಮದೊಂದು ಮನವಿ ಹೇಳಿದ್ದೀರಿ. ಒಂದು ಸೆಕೆಂಡ್. ಈಗ 4-5 ಜನ ಕೊಡ್ತೇನೆ. ಉತ್ತರ ಕನ್ನಡ ಚರ್ಚೆ ತಕ್ಷಣ ಕೊಡ್ತೇನೆ ನಾನು. ತಾವು ಪ್ರಸ್ತಾವ ಮಾಡಿದ ಕಾರಣ ಈಗ ಕೆಲವೊಂದು ಸದಸ್ಯರು ಉತ್ತರ ಕನ್ನಡ ಚರ್ಚೆ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ಪ್ರಮುಖವಾದ ವಿಚಾರಗಳು 2 ನಮ್ಮ ರೆವಿನ್ಯೂ ಬಿಲ್ ಇದೆ, ಇಂಪಾರ್ಟೆಂಟ್ ಬಿಲ್. ಯಾಕಂದ್ರೆ ಅಲ್ಲಿ ಕೂಡ ಚರ್ಚೆ ಆಗಲಿಕ್ಕಿದೆ ವಿಧಾನ ಪರಿಷತ್ತಲ್ಲಿ ಕೂಡ. ಅದನ್ನು ಅಧ್ಯಕ್ಷರೇ, ನಾನು ಸರ್ಕಾರದ ಪರವಾಗಿ ತಮ್ಮಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲಾ ಸದಸ್ಯರಲ್ಲಿ ಮನವಿ ಇಷ್ಟೇ. ಅದು ನಾವು ವಿಧಾನ ಪರಿಷತ್ತಿಗೆ ಹೋದಾಗ ಒಂದೇ ಬಾರಿ ಎಲ್ಲಾ ವಿಧೇಯಕಗಳನ್ನ ತಗೊಂಡೋದ್ರೆ ಅವರು ಅಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ದಿನಕ್ಕೆ ಒಂದು 3-4 ವಿಧೇಯಕಗಳು ಮಂಜೂರು ಮಾಡಿಕೊಡ್ಬೇಕು. ಅಧ್ಯಕ್ಷರೇ, ನಂದು 2 ವಿಧೇಯಕ ಇದೆ. 2ರಲ್ಲಿ 1ನೇದು ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ 2025. ಇದನ್ನ ಪರ್ಯಾಲೋಚನೆಗೆ ಕೈಗೆತ್ತಿಕೊಳ್ಳಬೇಕೆಂದು ಸಭೆಯನ್ನ ತಮ್ಮ ಮುಖಾಂತರ ಕೋರುತ್ತಿದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.